ಬಿಗ್ ಬಾಸ್ನಲ್ಲಿ ಲಾಸ್ಟ್ ಬಿಗ್ ಬಾಸಿಂದ ಅಮೌಂಟ್ ಬಂದಾಗ ನಿಮಗೆ ಘೋಷಣೆ ಮಾಡ್ತಾರೆ 2 ಲ್ಯಾಕ್ಸ್ 1 ಲ್ಯಾಕ್ಸ್ ಅಂತೇಳಿ. ಆ ಟೈಮಲ್ಲಿ ನೀವು 2 ಲಕ್ಷ ಹಿರಿಯರಿಗೆ ಕೊಡಿ, 1 ಲಕ್ಷ ರೈತರಿಗೆ ಕೊಡಿ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಇರಿ. ಆದರೆ ಏನು ದೊಡ್ಡ ಗುಣ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಮಂಜಣ್ಣ ಅವರು, ಅಥವಾ ಅವಶ್ಯಕತೆ ಇಲ್ವಾ ಹಣದ್ದು ಅಂತ ಹೇಳಿ? ಅಂದರೆ ಅದು ನನ್ನ ಮನ್ಸಿಗೆ ಬಂದಿದ್ದು ಅಷ್ಟೇ. ಒಂದಷ್ಟು ತಾಯಂದಿರು ಅಂದರೆ ಎಲ್ಲ ತಾಯಂದಿರೂ ಒಂದು ಆಸೆ ಇಟ್ಕೊಂಡಿರ್ತಾರೆ. 17 ಜನ ತಾಯಂದಿರು ನನ್ನ ಮಗ ಗೆಲ್ಲಬೇಕು, ನನ್ನ ಮಗಳು ಗೆಲ್ಲಬೇಕು ಅನ್ನೋದು. ಅವ್ರ ಮನೆಗೆ ಬಂದಾಗ ಫ್ಯಾಮಿಲಿಯವರೆಲ್ಲ ಮನೆಗೆ ಬಂದ ಆ ತಾಯಂದಿರನ್ನ ನೋಡಿ, ಆಮೇಲೆ ನಮ್ಮ ತಾಯಿನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ, ಎಷ್ಟು ನೋಡ್ಕೋತಿದ್ದೀನಿ. ಅಂದರೆ ಕೆಲವೊಂದು ಟೈಮಲ್ಲಿ ನಾನು ಇಲ್ಲಿ ಇರ್ತೀನಿ, ಊರಲ್ಲಿ ಇರ್ತಾರೆ. ಇವೆಲ್ಲನೂ ಬಂದಾಗ ಆ ತಾಯಿ 360 ಡೇಸು ಒಂದಿನ ರಜೆ ತೊಗೊಂಡಿರೋ ಮಕ್ಳಿಗೋಸ್ಕರ ಮತ್ತು ಗಂಡನಿಗೋಸ್ಕರ, ಅವ್ರು ನಂಬಿರೋರಿಗೋಸ್ಕರ ಅಡುಗೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಬದುಕ್ತಾರೆ, ಜೀವಿಸ್ತಾರೆ. ಏನೂ ಆಸೆ ಇರಲ್ಲ. ನನ್ನ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ನನ್ನ ಗಂಡ ಚೆನ್ನಾಗಿದ್ದರೆ ಸಾಕು ಅನ್ನೋ ಒಂದಷ್ಟು ದೊಡ್ಡ ಗುಣ ಇರುತ್ತಲ್ವ, ಆ ತಾಯಿ ವರ್ಣನೆ ಮಾಡೋಕ್ಕೆ ಆಗಲ್ಲ. ಅಷ್ಟು ಇದ್ದಾಗ ನನ್ನ ತಾಯಿನ ನೋಡ್ಕೊಳ್ಳೋಕ್ಕೆ ನಾನು, ನನ್ನ ತಂಗಿರು, ನನ್ನ ತಂದೆ ಇದ್ದಾರೆ. ಒಂದಷ್ಟು ಜನ ತಾಯಂದಿರು ಎಲ್ಲೋ ಒಂದು ಕಡೆ ವಯಸ್ಸಾಗಿರೋವಂಥವ್ರು, ಅಂದರೆ ಬಿಟ್ಟು ಹೋಗಿರೋವಂಥವ್ರು, ಆ ತಾಯಂದಿರು ಒಂದು ಜಾಗದಲ್ಲಿ ಇರ್ತಾರಲ್ವ, ಆರ್ಫನೇಜ್ ಸ್ಕೂಲುಗಳಲ್ಲಿ ಮತ್ತು ಒಂದಷ್ಟು ವೃದ್ಧಾಶ್ರಮಗಳಲ್ಲಿ ಆ ತಾಯಂದಿರಿಗೆ ಏನಾದರೂ ಎಲ್ಪ್ ಆಗಲಿ. ಯಾಕಂದರೆ ನಂದು 4th ಪ್ಲೇಸ್ ಬಂದಾಗ ನನಗೆ ನಾನೇನೋ ನನಗೇನೋ ಕ್ಯಾಶ್ ಪ್ರೈಸ್ ಬರುತ್ತೆ ಅಂತಲೂ ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ.